ಕೃಷಿ ಮೇಳ? ಚೆನ್ನಾಗಿದೆ. ಹೇಗಿತ್ತು? ನೀವೆಲ್ಲ ವ್ಯವಸಾಯ ಮಾಡ್ಬೇಕಾದ್ರೆ ಹೇಗಿತ್ತು? ಈ ಥರ ಇಲ್ಲ, ಆವಾಗ ಬೇರೆ ಥರ ಇತ್ತು. ಈಗ ಎಣ್ಣೆ ಮಾಡೋದು ನೋಡ್ತಾ ಇದ್ದೀರಾ? ಇದು ಒಳ್ಳೇದಾ ಈ ಪತ್ತರ ಎಣ್ಣೆ ಒಳ್ಳೇದಾ? ಇದು ಒಳ್ಳೇದೇನೆ. ಈ ಪತ್ತರ ಪ್ಯಾಕೆಟ್ ಎಣ್ಣೆಗಳೆಲ್ಲ ಅಯ್ಯೋ ಸರಿ ಇಲ್ಲ. ಯಾಕೆ ಸರಿ ಇಲ್ಲ? ಸರಿ ಇಲ್ಲ. ಈ ಗಾಳ ಹಾಕಿ ಅವಾಗ ಅಂದರೆ ಕಡಲೆ ಬೀಜ ಇದನ್ನು ಹಳ್ಳು ಹಾಕಿ ತೆಗೆಯೋರು. ಇವಾಗ ಯಾವ ಥರದ ಪ್ಯಾಕೆಟ್ ಮಾಡ್ತಾರೆ, ಸೂರ್ಯಕಾಂತಿ ಎಣ್ಣೆ ಅಂತೆ ಇದಂತೆ ಅದಂತೆ ಮಾಡ್ತಾರೆ. ಏನು ಚೆನ್ನಾಗಿರಲ್ಲ. ಆರೋಗ್ಯಕ್ಕೆ ಇದು ಚೆನ್ನಾಗಿದೆ, ಆರೋಗ್ಯಕ್ಕೆ ಅದು ಚೆನ್ನಾಗಿದೆ. ಆರೋಗ್ಯಕ್ಕೆ ಇದು ಚೆನ್ನಾಗಿದೆ, ಇದೇ ಚೆನ್ನಾಗದ. ಹಳೆ ಕಾಲದ್ದು ಈ ಥರ ಎಣ್ಣೆ ತೆಗಿತಾರಲ್ಲ, ಇದೇ ಚೆನ್ನಾಗಿದ್ದು. ಹಳೆ ಕಾಲದ ತೆಗಿತಿದ್ದಂಗೆ ಇದೇ ಚೆನ್ನಾಗಿರೋದು. ಈಗಿನ ವ್ಯವಸಾಯಕ್ಕೂ ನೀವು ಮಾಡ್ತಿದ್ದ ವ್ಯವಸಾಯಕ್ಕೂ ಹೇಗಿತ್ತು? ಇದು ಇವಾಗ ಸುಖವಾಗಿ ಬೆಳ್ಕೊಂಡು ತಿನ್ನೋದು. ಅವಾಗ ಅಂದ್ರೆ ಕುಯ್ಬೇಕು, ಕಟ್ಟಬೇಕು, ಹೊರಬೇಕು ಎಲ್ಲ ಇತ್ತು. ಈಗೆಲ್ಲ ಜಾಸ್ತಿ ಮಿಷಿನ್ ಬಂದ್ಬಿಟ್ಟು. ಮಿಷಿನ್ ಬಂದದೆ. ಅದೇನೆ ನನ್ನ ಹಿಡ್ಕೊಂಡವ್ರೆ ನೋಡಕ್ಕೆ ಅಂತ ಬಂದ. ಏನು ನೋಡಕ್ಕೆ? ಕೃಷಿ ಮೇಳ. ಕೃಷಿ ಮೇಳ ನೋಡಕ್ ಬಂದ. ಏನೇನಿದೆ ನೋಡ್ತಾ ಇದ್ದೀರಾ? ಇಲ್ಲ ನೋಡ್ಕೊಂಡ್ ಬರ್ತಾ ಇದ್ದೀವಿ. ಗಿಡದ್ದು ಏನೆಲ್ಲ ನೋಡ್ಕೊಂಡ್ ಬಂದು. ಅಲ್ಲ ನಿಮ್ಮಲ್ಲಿ ನಿಮ್ಮ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಯಾವ ರೀತಿ ಕೃಷಿ ಮಾಡ್ತಿದ್ರು, ಈಗ ಯಾವ ರೀತಿ ಕೃಷಿ ಮಾಡ್ತಾರೆ? ಮೊದಲೆಲ್ಲ ನಾವು ಉಳೋದು, ಕೈಲಿ ಉಳೋರು, ಎತ್ತುಗಳಿಗೆ ಬೆಳೆ ಇಕ್ಕೋರು, ಎಲ್ಲ ದನಿನ ಗೊಬ್ಬರ ಹಾಕೋರು. ಈಗೆಲ್ಲ ಮಿಟೇಷನ್ಗಳು. ಅಲ್ಲ ಈಗೆಲ್ಲ ಇಲ್ಲೆಲ್ಲ ನೀವು ಉಳೋದು ಇದನ್ನ ಮಾಡೋದು ಹೇಳಿದ್ರಿ, ಎಲ್ಲ ಎತ್ತುಗಳಿಂದ ಉಳಿತದ್ರಿ. ಈಗೆಲ್ಲ ಯಂತ್ರ ಉಪಕರಣ ಬಂದವಲ್ಲ. ಇವಾಗೆಲ್ಲ ಮಿಷಿನ್ಗಳಿಗೆ ಉಳ್ತಾರಲ್ಲ. ಉಳೋದು ಮಿಷಿನು, ಎರ್ಚೋದು ಮಿಷಿನು, ಕುಯ್ಯೋದು ಮಿಷಿನು, ಕುಂಟೆ ಹೊಡೆಯೋದು ಮಿಷಿನು, ಎಲ್ಲ ಮಿಷಿನೇ. ಅಂದರೆ ಹಿಂದಿನ ಪದ್ಧತಿ ಎಲ್ಲ ಇವಾಗ ಏನೂ ಇಲ್ಲ. ನಾವು ಅದನ್ನ ಮರೆಯೋಕ್ಕಾಗಲ್ಲ. ನೀವು ಮರೆಯೋಕ್ಕಾಗಲ್ಲ, ಬಟ್ ಈಗ ಮರೆತು ಹೋಗ್ತಾ ಇದೆ. ತೋರಿಸ್ತಾ ಎಲ್ಲ ಸುಖ ಕೇಳಿರಿ. ಎಲ್ಲ ಸುಖದಾಗಿರ್ಬೇಕಲ್ಲ. ಕಷ್ಟ ಬೀಳುವಂಥ ಜನ ಇಲ್ಲ ಇವಾಗೆಲ್ಲ ಸುಖವಾಗಿ. ಇವಾಗ ಯಾರು ಕಷ್ಟ ಬೀಳ್ತಾ ಇಲ್ಲ, ಭಾಳ ಕಷ್ಟ ಬೀಳ್ತದ್ರು. ಯಾವ ಥರ ಕಷ್ಟ ಬೀಳ್ತಾ ಇದ್ರು ಅಂದರೆ ಉಳುಮೆ ಮಾಡುವಾಗ ಅವರೇ ರೈತರು ಖುದ್ದಾಗಿ ಅವರೇ ಉಳುಮೆ ಮಾಡೋರು, ಉಳ್ಳಾಯೋರು, ಗೊಬ್ಬರ ಹಚ್ಚೋರು, ಎಲ್ಲ ಕೆಲಸನೂ ಮಾಡೋರು. ಕಳೆ ಕೀಳೋರು, ಪೈರು ಹಾಕೋರು, ಓದ್ತಕ್ಕೆ ಎಲ್ಲ ಮಾಡೋರು. ಈಗ ಏನು ಮಾಡೋಂಗಿಲ್ವಲ್ಲ. ಇವಾಗ ಏನು ಬರೀ ಕಷ್ಟನೇ ಬೇಡ, ಏನಿಲ್ಲ. ಎರ್ಚ್ಕೆ ಬಂದ್ಬಿಟ್ರೆ ಮುಗೀತು. ರಾಗಿ ತಗೊಂಡಾಗಿ ಟ್ಯಾಕ್ಟ್ರಾಗ ಉಳಿಸ್ಬಿಟ್ಟು ಎರ್ಚ್ಕೆ ಬಂದ್ಬಿಟ್ರೆ ಮುಗ್ದೋಯ್ತು ಅಲ್ಲಿಗೆ. ಆಗಿನ ಟೈಮ್ದಲ್ಲಿ ಕೆಲಸ ಮಾಡ್ತಿದ್ರು, ದುಡಿತಿದ್ರು ಅಂತ ಕಾಯಿಲೆಗಳು ಕಡಿಮೆ ಇದ್ವು. ಇವಾಗ ಹೆಂಗಿದೆ ಕಾಯಿಲೆ? ಇವಾಗ ದುಡಿತಾರಲ್ಲ, ಲಕ್ಷಾಂತರ ರೂಪಾಯಿ ಆಗಲಿ ಹಾಸ್ಪಿಟ್ಲಿಗೆ ಇಕ್ತಾರೆ. ಅವರು ಆಕ್ಸಿಜನ್ ಹಾಕ್ಕೊಂಡು ಒಳಗೆ ಮುಚ್ಚಿಕೊಂಡಿರ್ತಾರೆ. 10 ಲಕ್ಷ ಆಯಿತು, 5 ಲಕ್ಷ ಆಯಿತು, 20 ಲಕ್ಷ ಆಯಿತು ಅಂತ ಮನೆಗೆ ಬರ್ತಾರೆ. ಹಾಸ್ಪಿಟ್ಲಿಗೆ ಹಾಕ್ತಾರೆ. ಲಾಸ್ಟ್ ಹೋದ್ಮೇಲೆ ಡಾಕ್ಟ್ರು ಇಲ್ಲ ಹೋಗ್ಬಿಟ್ಟು ತಗೊಂಡೋಗ್ರಿ ಅಂತಾರೆ. ಅವ್ರು ಎತ್ಕೊಂಡು ಮನೆಗೆ ಬರ್ತಾರೆ. ಅಂದರೆ ಅವಾಗಿನ ದುಡಿಮೆಯಿಂದ ಇಷ್ಟು ಶಕ್ತಿಯುತವಾಗಿದ್ರು ನೀವು ಇದುವರೆಗೂ. ಆಯ್ತಪ್ಪ. ಅವಾಗ ಅಷ್ಟು ಕಷ್ಟಪಟ್ಟು ದುಡಿದು ಇದನ್ನ ಮಾಡಿದ ತಕ್ಷಣ ನೀವು ಇನ್ನೂ ದಷ್ಟು ಪುಷ್ಟಾಗಿ ಶಕ್ತಿಯಿಂದ ಇದ್ರಿ. ಇವಾಗ ಏನು ಶಕ್ತಿ ಇಲ್ಲ. ಅವಾಗೆಲ್ಲ ತಂಗ್ಲಿಟ್ಟು, ರಾಗಿ ಹಿಟ್ಟು, ಇದು ಜೋಳದ ಇದು ಅಂತದ ಪಾರ್ಕದ ಅನ್ನ ತಿನ್ನಿವು. ಈಗೆಲ್ಲ ಉಪ್ಪಿಟ್ಟು ಅಂಥದ್ದು ಏನೇನೋ ಕಣ್ಣಿಬೇಕಾದ್ದು. ಶಕ್ತಿನೇ ಇಲ್ಲ ಈಗ. ಹಂಗೂ ಮಾಡೋಕ್ಕಾಗಲ್ಲ. ಅಂದರೆ ಹೆಂಗಸ್ರುಗಳು ಗಂಡಸ್ರುಗಳು ಹೋಟ್ಲಿಂದ ಪಾರ್ಸಲ್ ತಗೊಂಬತ್ತಾರೆ, ತಿಂತಾರೆ, ಮನೆ ಕಂತಾರೆ. ಅವಾಗೆಲ್ಲ ಮನೆಯಲ್ಲೇ ರೆಡಿ ಮಾಡ್ತಾರೆ. ಎಲ್ಲ ಮನೆಗೆ ಎಲ್ಲ ಹೋಟ್ಲು ಫುಡ್ ತಿಂತಾರೆ. ಇದರಿಂದ ಶಕ್ತಿ ಇಲ್ಲ ಈಗ ಎಲ್ಲರಲ್ಲೂ. ಇಲ್ಲ, ಶಕ್ತಿನೂ ಇಲ್ಲ, ರಕ್ತನೂ ಇಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.